ನಮ್ ಬೆಳೆ ಎಲ್ಲ ಹಾಳಾಗೈತಿ. ಪರಿಹಾರ ಕೊಡ್ತೀವಿ ಅಂತಾರೆ, ನಮ್ಗೆ ಯಾವ ಪರಿಹಾರನೂ ಬರ್ನಲ್ಲ. ಇಷ್ಟೆಲ್ಲ ಕಂಡೀಷನ್ ನಾವ್ ಎಲ್ಲಿಂದ ಮಾಡಿಕೊಡೋಣ? ನಾನು ತೋರಿಸ್ತಿರುವಂತ ಜಾಗ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸೊರಬ ವಿಧಾನಸಭಾ ಕ್ಷೇತ್ರದ ಹಿರೇನೆಲ್ಲೂರು ಗ್ರಾಮ ಪಂಚಾಯತಿ. ಈ ಜಾಗದಲ್ಲಿ ಸಾಕಷ್ಟು ಜನ ಸುತ್ತಮುತ್ತಲಿನ ರೈತರುಗಳು, ಈ ಹಳ್ಳಿಯ ರೈತರುಗಳು ಜೋಳವನ್ನು ಬೆಳೆದಿದ್ದಾರೆ. ಆದ್ರೆ ಈಗ ಆ ಜೋಳನ ಮುರಿಯುವಂತ ಸಂದರ್ಭ. ಆದ್ರೆ ಏನು ಪ್ರಕೃತಿ ವಿಕೋಪದಿಂದ ಅವಧಿಗೂ ಮುನ್ನವೇ ಇಲ್ಲಿ ಮುಂಗಾರು ಶುರುವಾಗಿರೋದ್ರಿಂದ 1 ವಾರ ಆಯ್ತು. ಇಲ್ಲಿ ಸುಮಾರಷ್ಟು ಜನ ರೈತರ ಜೋಳ ಇನ್ನು ಗದ್ದೆಲೇ ಇದೆ, ಮುರಿಲೇ ಇಲ್ಲ. ಸುಮಾರಷ್ಟು ಜನ ರೈತರು ಜೋಳವನ್ನು ಮುರಿದಿದ್ದಾರೆ, ಆದ್ರೆ ಅದನ್ನ ಒಣಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ತುಂಬಾ ಅಧಿಕವಾಗಿ ಮಳೆ ಬೀಳ್ತಿರೋದ್ರಿಂದ ಇಲ್ಲಿ ಬಿಸಿಲು ಬೀಳ್ತಿರೋ ಕಾರಣ ಆ ಜೋಳ ಒಣಗ್ತಾ ಇಲ್ಲ. ಇಲ್ಲಿ ಆ ಜೋಳ ಮೊಳಕೆ ಬರ್ತಾ ಇದೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಅವಧಿಗೂ ಮುನ್ನ ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲಾ ಗದ್ದೆಗಳಲ್ಲೆಲ್ಲ ನೀರು ತುಂಬಿದೆ. ಇಲ್ಲಿ ಭತ್ತ ಬಿತ್ತನೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಇಲ್ಲಿ ಅನಿಸ್ತಾ ಇದೆ. ಇಲ್ಲಿ ಇಂಥ ಸಂದರ್ಭಗಳು ಬಂದ್ರೂ ಕೂಡ ಇಲ್ಲಿ ಯಾವುದೇ ಸರ್ಕಾರಗಳಾಗ್ಲಿ, ಸರ್ಕಾರದ ಅಧಿಕಾರಿಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಅಥವಾ ಈ ವಿರೋಧ ಪಕ್ಷದವರಾಗ್ಲಿ ಯಾರು ಕೂಡ ಒಂದು ಸಾಂತ್ವನ ಹೇಳಲಿಕ್ಕೂ ಕೂಡ ಇಲ್ಲಿ ಬಂದಿಲ್ಲ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋನ, ಎಷ್ಟು ಒಂದು ಇದು ನಷ್ಟ ಆಗಿದೆ ಜೋಳದಿಂದ. ಇಲ್ಲಿ ಏನಪ್ಪಾ ಅಂದ್ರೆ ಈ ರೈತರುಗಳಿಗೆ ಏನಾದ್ರೂ ಸಮಸ್ಯೆ ಆದಾಗ ರೈತ ಸಂಘಟನೆಗಳು ಮತ್ತೆ ರೈತ ಮುಖಂಡರು ಮತ್ತೆ ರೈತರು ಬೀದಿಗಿಳಿದು ಇಲ್ಲಿ ಒಂದು ತಿಳುವಳಿಕೆ ನೀಡೋವರೆಗೂ ಕೂಡ ಇಲ್ಲಿ ಯಾವುದೇ ಸರ್ಕಾರ ಅಧಿಕಾರಿಗಳು ಮತ್ತೆ ವಿರೋಧ ಪಕ್ಷರು ಯಾರು ಕೂಡ ಇಲ್ಲಿ ಬರಲ್ಲ ಅನ್ನೋದು ಇಲ್ಲಿ ಸಾಕಷ್ಟು ಬಾರಿ ಅದು ಸಾಬೀತಾಗಿದೆ. ಆದ್ರೆ ಮತ್ತೆ ನಾವು ಇದನ್ನ ತೋರಿಸ್ತಾ ಇದೀವಿ. ಇಲ್ಲೇನು ಈಗ ಜೋಳ ಬೆಳೆದಿರ್ತಾರೆ ರೈತರುಗಳು, ಆ ಜೋಳ ಬಂದ ತಕ್ಷಣ ಅವರ ಕನಸುಗಳನ್ನ ನೆರವೇರಿಸ್ಕೊಳ್ಳೋಕ್ಕಾಗಿ ನಾನೇನೋ ತಗೊಬೇಕು ಅಥವಾ ನನ್ನ ಮಗನ್ ದೊಡ್ಡ ಕಾಲೇಜಲ್ಲಿ ಓದಿಸ್ಬೇಕು, ನಾವೇನೋ ಒಂದು ಮಾಡ್ಬೇಕು ಅಂತೇಳಿ ಕನ್ಸು ಕಂಡ್ಕೊಂಡಿರ್ತಾರೆ. ಆದ್ರೆ 1 ವಾರ ಅವಧಿಗೂ ಮುನ್ನವೇ ಇಲ್ಲಿ ಮಳೆ ಬಂದು ಆ ರೈತರ ಕನಸುಗಳನ್ನೆಲ್ಲ ಇಲ್ಲಿ ಭಗ್ನವಾಗಿದೆ. ಆದ್ರೆ ಮುಂದೆ ಈ ರೈತರ ಕನಸುಗಳಕ್ಕಿಂತಲೂ ಇಲ್ಲಿ ಮುಂದೆ ಇಲ್ಲಿ ಬಿತ್ತನೆ ಮಾಡೋಕ್ಕೂ ಕೂಡ ಬರಲ್ಲ. ಇದನ್ನ ನೋಡೋರು ಯಾರು ಕೂಡ ಇಲ್ದಂಗೆ ಆಗಿದೆ. ಹಾಗೆ ಇಲ್ಲಿ ರೈತರು ಇವೇನು ತುಂಬಾ ಈಸಿಯಾಗಿ ಈ ಬೆಳೆನ ಬೆಳೆದಿಲ್ಲ. ಯಾಕಂದ್ರೆ ಇವರಿಗೆ 3 ಫೇಸ್ ಕರೆಂಟ್ ಕೊಡದೆ ರಾತ್ರಿ 10 ಗಂಟೆ ಮೇಲೆ ಕರೆಂಟ್ ಕೊಡ್ತಾರೆ ಅಂತ. ರಾತ್ರಿ ಸಮಯದಲ್ಲಿ ಅಲ್ಲಿ ಹೊಲಗಳಿಗೆ ಹೋಗಿ ಆ ವಿದ್ಯುತ್ನ ನೋಡ್ಕೊಂಡು, ಸಮಯ ನೋಡ್ಕೊಂಡು ಅಲ್ಲಿ ಆ ಮೋಟರ್ಗಳಿಗೆ ಆನ್ ಮಾಡಿ ನೀರ್ ಹಾಯಿಸಿ ಈ ರಾತ್ರಿ ಎಲ್ಲ ಕಷ್ಟ ಬಿದ್ದು ನೋಡಿ ಇಲ್ಲಿ ಯಾವ ತರ ಒಂದು ಮೊಳಕೆ ಬಂದಿದೆ ಈ ಜೋಳಗಳು. ಇಲ್ಲಿ ತೋರಿಸ್ತಾ ಇದ್ದಾರೆ ರೈತರುಗಳು, ಇಲ್ಲಿ ಜೋಳ ಯಾವ ತರ ಮೊಳಕೆ ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಎಂತ ವಿಪರ್ಯಾಸ. ಇಲ್ಲಿ ಸುಮಾರಷ್ಟು ಜನ ರೈತರು ಒಂಥರ ಬೀದಿಗೆ ಬಂದಂಗೆ ಆಗಿದೆ. ಯಾಕಂದ್ರೆ ಏನೇನೋ ಕನ್ಸುಗಳು ಕಂಡ್ಕೊಂಡಿರ್ತಾರೆ, ನಾವು ಈ ಜೋಳದ ಹಣ ಬಂದಾಗ ನಾವೇನೋ ಒಂದ್ ಮಾಡ್ಬೋದು ಅನ್ನೋದು ಕೂಡ ಇಲ್ಲಿ ಕನ್ಸ್ಕೊಂಡಿರ್ತಾರೆ. ಆದ್ರೆ ವಿಪರ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಈ ತರ ಯಾವುದೋ ಒಂದು ಬೀದಿಗೆ ಬಂದು ಹೋರಾಟ ಮಾಡೋವರೆಗೂ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ದೇಶದ ರೈತರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಬೀದಿಗಿಳಿದು ಹೋರಾಟ ಮಾಡೋವರೆಗೂ ಯಾವುದೂ ಕೂಡ ಇವರು ಕೈಗೆತ್ಕೊಂಡು ಇಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡ್ಲಿಕ್ಕೆ ಮುಂದೆ ಬರಲ್ಲ. ನೋಡಿ ಎಷ್ಟೊಂದು ಜೋಳಗಳು ಸಾಕಷ್ಟು. ನಾನು ಬರೀ ಸುತ್ತಾಡಿರೋದು ಬರೀ 2 ಒಂದು ಹಳ್ಳಿ. ನಮ್ಮ ಗ್ರಾಮ ಪಂಚಾಯತಿಲೇ ಸಾಕಷ್ಟು ಜನರು ರೈತರುಗಳು ಇಲ್ಲಿ ಜೋಳವನ್ನು ಬೆಳೆದಿದ್ದಾರೆ. ನೋಡಿ ಬಂಧುಗಳೇ, ಇಲ್ಲಿ ಪ್ರಕೃತಿ ವಿಕೋಪದಿಂದ ಈ ತರ ಆಗಿದೆ. ಆದ್ರೆ ಯಾರೂ ಕೂಡ ಇಲ್ಲಿ ಒಂದು ಸ್ಪಂದಿಸ್ತಿಲ್ಲ. ಇಲ್ಲಿ ಬಂದು ಮುಂದೆ ಇಲ್ಲಿ ಏನು ಭತ್ತವನ್ನು ಬಿತ್ತನೆ ಮಾಡ್ಬೇಕು ಅದಕ್ಕೂ ಕೂಡ ಅನುಕೂಲ ಆಗ್ತಾ ಇಲ್ಲ, ಅಷ್ಟು ಮಳೆ ಇಲ್ಲಿ ಆಗ್ತಾ ಇದೆ. ನೋಡಿ ಇಲ್ಲಿ ಜೋಳ ಎಲ್ಲ ತೋರಿಸ್ತಾ ಇದೀವಿ ಯಾವ ತರ ಒಂದು ಮೊಳಕೆ ಬಂದಿದೆ. ಯಾಕಂದ್ರೆ ಇದು 3 ತಿಂಗಳು ಬೆಳೆ. ಇದಕ್ಕೆ ಹಣ ಸಾಕಷ್ಟು ಖರ್ಚು ಮಾಡಿರ್ತಾರೆ, ಗೊಬ್ಬರ ಮತ್ತೆ ನೀರ್ ಬಿಡೋದಕ್ಕೆ ಮತ್ತೆ ಆಳು ಕಾಳುಗಳಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿರ್ತಾರೆ. ಅದು ಕೂಡ ಇಲ್ಲಿ ವ್ಯರ್ಥ ಆಗಿರುತ್ತೆ. ಮತ್ತೆ ಸಮಯನೂ ಕೂಡ ವ್ಯರ್ಥ ಆಗಿರುತ್ತೆ. 3 ತಿಂಗಳು ಸಮಯ ಕೂಡ ಎಲ್ಲೋ ಒಂದ್ ಕಡೆ ಕೂಲಿಗೆ ಹೋದ್ರು ಕೂಡ ಎಲ್ಲೋ ಒಂದ್ ಕಡೆ ದುಡ್ಕೊಬಹುದು. ಆದ್ರೆ ಇವರು ಏನೋ ಒಂದು ಬರುತ್ತೆ ಅಂತ ಹೇಳಿ ಒಂದು ಕನ್ಸು ಕಂಡ್ಕೊಂಡು ಇಲ್ಲಿ ಹಾಕಿರ್ತಾರೆ. ದಯವಿಟ್ಟು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೋಬೇಕು. ಮತ್ತೆ ಪ್ರತಿಯೊಬ್ರು ರೈತರ ಪರವಾಗಿ ಯಾರಾದ್ರೂ ಕಾಳಜಿ ಇದ್ದವರಾದ್ರೆ ಈ ವಿಡಿಯೋನ ಸರ್ಕಾರದ ಮಟ್ಟಕ್ಕೆ ಮುಟ್ಟುವಷ್ಟು ಶೇರ್ ಮಾಡಬೇಕು. ದಯವಿಟ್ಟು ನೀವು ಈ ವಿಡಿಯೋನ ಶೇರ್ ಮಾಡೋಕೆ ಏನು ಸಾಕಷ್ಟು ಖರ್ಚು ವೆಚ್ಚಗಳ ಏನಾಗಿರಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ಜಸ್ಟ್ ಶೇರ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು. ನಿಮ್ಮ ಗ್ರೂಪ್ಗಳಿಗೆ ಮತ್ತೆ ನಿಮ್ಮ ಸಂಬಂಧಪಟ್ಟ ರೈತರುಗಳಿಗೆ ಎಲ್ರಿಗೂ ಕೂಡ ಶೇರ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ, ಆರ್ಥಿಕವಾಗಿ ಸಂಕಷ್ಟದಲ್ಲಿ ಕೂಡ ಇದ್ದಾರೆ. ನೀವು ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ಸತೀಶ್ ಅಂಗಡಿ ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ನಾನು 1-2 ಹಳ್ಳಿ ಮಾತ್ರ ಇಲ್ಲಿ ಒಂದು ವೀಕ್ಷಣೆ ಮಾಡ್ತಾ ಇರೋದು. ನಾನು ಕೂಡ ಸ್ಥಳೀಯನೇ ಆಗಿದ್ದೀನಿ.
ಇಲ್ಲಿಯ ಸ್ಥಳೀಯನಾಗಿದ್ದೀನಿ ನಾನು. ಹಾಗೆ ರೈತರನ್ನ ಬೆಂಬಲಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಾನು ಸತೀಶ್ ಅಂಗಡಿ, ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ.